wanna but I'm broken hearted. But I like to party. But ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಎಲ್ಲಿ ಹೇಗಿದ್ದೀರಾ ಗಾಯ್ಸ್? ನೀವು ಎಲ್ಲರೂ ಆರಾಮಾಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಸೊ ಆ್ಯಕ್ಚುಲಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೆಂಟೆನ್ಸ್ ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಕೊಡಗಿನಲ್ಲಿ ಇರುವಂಥ. ಆಲ್ಮೋಸ್ಟ್ ಸೆಂಟೆನ್ಸ್ ಕಾಲೇಜ್ ಎಲ್ಲ ಸೈಡಲ್ಲಿ ಇರುತ್ತೆ. ಸೊ ಇವನ್ನ ನಮ್ಮ ಬೆಂಗಳೂರಲ್ಲಿ ಸಮೇತ ಇದೆ. ಬಟ್ ಅದ್ರದ್ದು ಏನು ವಿಶೇಷ ಅಂತ ಏನಿಲ್ಲ. ಬಟ್ ಇಲ್ಲಿ ಕೊಡಗಿಗೆ ಬಂದಿದ್ದಲ್ಲ, ಹಾಗಾಗಿ ಇದೊಂದು ಕವರ್ ಮಾಡುವ ಅಂತೇಳಿ. ಮತ್ತು ಇನ್ನೊಂದು ಏನಂದರೆ, ರೀಲ್ಸ್ ಮಾಡಲಿಕ್ಕೆಲ್ಲ ಇಲ್ಲಿ ಚೆನ್ನಾಗಿದೆ, ಅಂದರೆ ಮರ ಕಾಡು ಎಲ್ಲ ಆಗಿ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಒಂದು ರೀಲ್ಸ್ ಎಲ್ಲ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಎಲ್ಲೋ ಟೌನಿಗೆ ಹೋಗಿದ್ದೆ. ಹಾಗೇ ಬರುವಾಗ ಈ ಕಡೆಂಗೆ ಕೆಳಗಡೆ ಒಂದು ಏನು ಹೇಳೋದು, ಕಾಲ್ನಡಿಗೆ ರೋಡು ಅಂತ ಹೇಳ್ತೀವಲ್ಲ, ಸೊ ಆ ಥರ ಹಂಗೆ ಬಂದು ಹಿಂಗೆ ಹೋಗೋಣ ಅಂತ ಹಂಗೆ ಬಂದಿದ್ದೆ. ಇದೊಂದು ದೊಡ್ಡ ಗ್ರೌಂಡ್. ಈ ಕೆಳಗಡೆ ಒಂದೆರಡು ರೀಲ್ಸ್ ಮಾಡಿ ಹಾಕಿದೆ. ಸೊ ನಾನು ತುಂಬ ಬಿಸಿಲು, ಅಂದರೆ ತುಂಬ ಬಿಸಿಲು. ನಾನು ಯಾಕೆ ಬಂದೆ ಅಂತಲೂ ನನಗೆ ಗೊತ್ತಾಗಲಿಲ್ಲ, ಯಾಕೆಂದರೆ ಅಷ್ಟೊಂದು ಬಿಸಿಲು ಹೊಡಿತಾ ಇದೆ. ಸೊ ಆ್ಯಕ್ಚುಲಿ ಬೆಂಗಳೂರಲ್ಲಿ ಬಿಸಿಲಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ಕೊಡಗಲ್ಲಿ ಅಷ್ಟೇನು ಬಿಸಿಲು ಕಡಿಮೆ ಇದೆ. ಬಟ್ ಆದರೂ ಹೆವಿ ಬಿಸಿಲು ಅಂತ ಅನಿಸುತ್ತು ನನಗೆ. ಸೊ ಹಾಗಾಗಿ ಇದು ಒಂದು ಸೆಂಟೆನ್ಸ್ ಕಾಲೇಜು. ಇಲ್ಲಿ ಬಂದು ಏನು ಸ್ಪೆಷಲ್ ಅಂದರೆ, ಎಲ್ಲ ಕಾಲೇಜಿಗೆ ಕಂಪೇರ್ ಮಾಡಿದ್ರೂ ಅದಕ್ಕೆ ಕರೆಕ್ಟಾಗಿ ಈಕ್ವಲ್ ಆಗಿ ಈ ಕಾಲೇಜೂ ಇದೆ. ಇಲ್ಲಿ ಇದನ್ನು ಯಾಕೆ ವಿಡಿಯೋ ಮಾಡಿದೆ ಅಂದರೆ, ಇಲ್ಲಿ ನನ್ನ ಮಗಳು ಓದಿದ್ದು. ಸೊ ಸ್ವಲ್ಪ ಇಯರ್ ಗಂಟ ಇಲ್ಲಿ ಓದಿ ಮತ್ತು ಅವಳ ಮುಂದಿನ ಎಜುಕೇಷನೆಲ್ಲ ಬೆಂಗಳೂರಲ್ಲಿ ಆಯಿತು. ಸೊ ಇದೇ ಕಾಲೇಜಲ್ಲಿ, ಇದೇ ಶಾಲೆಯಲ್ಲಿ ಓದಿದ್ದು. ಕಾಲೇಜೆಲ್ಲ ಬಂದು ಬೆಂಗಳೂರಲ್ಲೇ. ಬಟ್ ಶಾಲೆಯಲ್ಲಿ ಓದಿರೋದ್ರಿಂದ ಇದೊಂದು ಮೆಮೊರಿಬಲ್ ಆಗಿರುತ್ತೆ ಅಂತ ಹೇಳಿ ಹಂಗೆ ತಗೊಂಡೆ ನಾನು. ಇದು ಚರ್ಚ್ ಸ್ಕೂಲ್. ಇಲ್ಲಿ LKG UKG ಡಿಗ್ರಿ ಗಂಟನೂ ಇಲ್ಲಿ ಕಾಲೇಜ್ ಇತ್ತು. ಇವಾಗ ಲೈಕ್ ಡಬಲ್ ಡಿಗ್ರಿ ಏನು ಮಾಡ್ತೀವಿ ನಾವು, ಎಕ್ಸ್ಟ್ರಾ ಕೋರ್ಸ್ ಏನು ಮಾಡ್ತೀವಿ, ಓದ್ತೀವಿ, ಅದೆಲ್ಲ ಇಲ್ಲಿ ಆಗಿದೆ ಅಂತೆ. ಸೈನ್ಸ್ ಕಾಲೇಜ್ ಇದೆ ಇಲ್ಲಿ. ಅದಾದಮೇಲೆ ನಿಮಗೆ ಎಕ್ಸ್ಟ್ರಾ ಓದ್ತೀವಿ ಅಂದರೆ ಅದು ಆಗಿದೆ. ಅದನ್ನು ಕೇಳಿ ತುಂಬ ಖುಷಿಯಾಯಿತು. ಸೊ ಹಾಗೇ ಚರ್ಚ್ ಒಳಗಡೆ ಬಂದೆ. ಈ ಚರ್ಚ್ ಒಳಗಡೆ ಬಂದು ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಿಕೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನನಗೆ ಆ ದೇವರು ಈ ದೇವರು ಅಂತ ಏನಿಲ್ಲ, ಎಲ್ಲಿ ದೇವರು ಕಾಣ್ತೀನಿ ಅಲ್ಲೆಲ್ಲ ಕೈ ಮುಗಿದು ಹೋಗೋಳು ನಾನು. ಸೊ ಹಾಗಾಗಿ ಚರ್ಚ್ ಒಳಗಡೆ ಬಂದೆ. ನನಗೆ ಕಂಪ್ಯಾರಿಸನ್ ಏನಿಲ್ಲ, ಆ ಗಾಡ್ ಈ ಗಾಡ್ ಅಂತ. ಇಲ್ಲೆಲ್ಲ ನಾವು ಸಣ್ಣ ಮಕ್ಕಳೆಲ್ಲ ಇರುವಾಗ ಇಲ್ಲಿ ಹಬ್ಬ ಎಲ್ಲ ಆಗ್ತಾಯಿತ್ತು, ಅಂದರೆ ಕ್ಯಾಂಡ್ಲ್ ಹಬ್ಬ ಎಲ್ಲ ಆಗ್ತಾಯಿತ್ತು, ಕ್ರಿಶ್ಚಿಯನ್ಸ್ ಅವ್ರದ್ದೆಲ್ಲ ಹಬ್ಬ ಎಲ್ಲ ಆಗ್ತಿತ್ತು. ಆವಾಗೆಲ್ಲ ನಾವು ಕ್ಯಾಂಡ್ಲೆಲ್ಲ ಹಿಡ್ಕೊಂಡು ಬರೋದು, ಇಲ್ಲಿ ಕತ್ಸೋದು, ಪ್ರೇಯರ್ ಮಾಡೋದು, ಈ ಥರದೆಲ್ಲ ನನಗೆ ನೆನಪು ಬರ್ತಾಯಿತ್ತು ಈ ಚರ್ಚನ್ನು ನೋಡಿದಾಗ. ತುಂಬ ಹಳೆಯ ಚರ್ಚ್, ತುಂಬ ಹಳೆಯ ಕಟ್ಟಡ ಇದೆಲ್ಲ. ಇಲ್ಲೆಲ್ಲ ನಾವು ಸಣ್ಣ ಮಕ್ಕಳಿರುವಾಗ ಓಡಾಡಿ ಬೆಳೆದ ಮಕ್ಕಳು ನಾವೆಲ್ಲ ಇಲ್ಲಿ. ಸೊ ಹಾಗಾಗಿ ಚರ್ಚ್ ಒಳಗಡೆ ಬಂದು ಇದೊಂದು ವೀಡಿಯೋ ಮಾಡಿಕೊಂಡೆ. ಮತ್ತು ಇನ್ನೊಂದು ಏನಂದರೆ, ನಾವು ಸ್ಕೂಲಿಗೆ ಹೋಗುವಾಗ ನಾನು ನೆನಪು ಮಾಡ್ಕೊಳ್ತಾ ಇದ್ದೆ, ಇಂಥ ಸ್ಕೂಲೆಲ್ಲ ನಮಗೆ ಓದೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ. ಇವಾಗ ನಮಗೆ ಓದಿಸೋಕ್ಕೆ ಎಲ್ಲ ಇದೆ, ಬಟ್ ಓದೋರು ಯಾರಿಲ್ಲ ಈ ಸ್ಕೂಲಲ್ಲಿ, ಆ ಥರ ಆಗೋಯ್ತು. ಸೊ ಇದು ಬಂದು ಹೊರಗಡೆ ವೆರಂಡಾ. ಸೊ ಇಲ್ಲಿ ಫ್ಲವರ್ ಇದೆಲ್ಲ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇವಾಗ ಮಳೆ ಇಲ್ಲಲ್ಲ, ಅದಕ್ಕೆ ಒಣಗಿ ಹೋಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ, ಮಾತ್ರ ಚೆನ್ನಾಗೂ ಇದೆ ಕೂಡ ಈ ಸ್ಕೂಲು. ಅದೇ ಡಬಲ್ ಡಿಗ್ರಿ ಆಗಿದ್ದು ಅದೊಂದು ಎಕ್ಸ್ಟ್ರಾ ಖುಷಿ ಆಯಿತು. ಎಕ್ಸ್ಟ್ರಾ ಓದೋ ಮಕ್ಕಳಿಗೆ ಒಂದು ಹ್ಯಾಪಿನೆಸ್ ಥರ ಅಂತ ಆಯಿತು. ಸೊ ಹಾಗೆ ಒಂದು ನೆನಪುಗಳು ಈ ಸ್ಕೂಲಲ್ಲಿ ನೋಡಿದಾಗ. ನಾವು ಬ್ಯಾಗ್ ಹಾಕ್ಕೊಂಡು ಬರ್ತಾಯಿದ್ವಿ. ನಾವೆಲ್ಲ ಇದರಲ್ಲಿ ಓದಿದ್ದು, ಯಾವುದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಇದು ಗೌರ್ಮೆಂಟ್ ವಿತ್ ಪ್ರೈವೇಟ್ ಆಗಿರೋದ್ರಿಂದ ಇಲ್ಲಿ ಓದ್ಸೋಕ್ಕೆ ತುಂಬ ಫೀಸ್ ಇದೆ ಅಂತೇಳಿ, ನಮ್ಮ ಮಮ್ಮಿಗೆಲ್ಲ ಓದ್ಸೋಕ್ಕಾಗಲ್ಲ ಅಂತೇಳಿ ನಾವು ಆ ಥರ ಬೇಜಾರು ಮಾಡ್ಕೊಳ್ತಾ ಇದ್ವಿ. ಸೊ ಹಾಗೆ ಇವಾಗೆಲ್ಲ ನೆನಪು ಮಾಡ್ಕೊಂಡಾಗ ಏನೋ ಒಂಥರ ಆಗುತ್ತೆ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗೊಂದು ಆಟೋ ಬರ್ತಾಯಿದ್ದೆ, ಅವ್ನು ನಿಲ್ಲಿಸಿದ್ರೆ ಆ ಆಟೋದಲ್ಲಿ ರೆಡಿ ಅಂತ ಮನೆಗೆ ಹೋಗ್ಬಿಡ್ತೀನಿ. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡಿ. ಬಾಯ್.